ನಮ್ಮ ಚಾನೆಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಮಾತಾ ಮಾಲೇಶ್ವರಿ ಪೋಲ್ಟ್ರಿ ಫಾರಮ್ಗೆ ಬಂದಿದ್ದೆವು. ಸಂಜೀವ್ ಕುಮಾರ್ ಅಂತ ಹೇಳ್ಯಾರ. ಅವ್ರ ಜೊತೆ ಮಾತಾಡಿ ಬೈಲರು ಮತ್ತು ದೇಶಿ ಕೋಳಿ ಲೇರ್ ಫಾರ್ಮ್ ಕಂಪ್ಲೀಟ್ ಎಲ್ಲ ವಿಧಾನ ಮಾಡಕತ್ತೀರ. ಯಾವ ಥರ ಮಾಡ್ತಾರೆ ಡಿಟೇಲ್ ಆಗಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು ಸಂಜೀವ್ ಕುಮಾರ್ ರೂಪ. ಓಕೆ. ನಾನು ಪೋಲ್ಟ್ರಿ ಮ್ಯಾನೇಜ್ಮೆಂಟ್ ಮಾಡಿದೆ. ಎಜುಕೇಷನ್ ನಂದು MPhil. ಮತ್ತು ನಾ ಈ ಫೀಲ್ಡ್ದಾಗ 25 ಇಯರ್ಸ್ ನಿಂದಿದ್ದೆ ವಿತೌಟ್ ನಾನ್ ಸ್ಟಾಪ್ ಕಂಪ್ಲೀಟ್ಲಿ. ಮತ್ತು ಇವತ್ತಿನ ತನಕ ನಮ್ಮಲ್ಲಿ ಏನು ಬಿ ಡಿಸೀಸ್ ಅದನ್ನು ಏನು ಬಂದಿಲ್ಲ. ಮತ್ತು ಇದು ಮ್ಯಾನೇಜ್ಮೆಂಟ್ ನಾನು ಆಲ್ರೆಡಿ ಪೋಲ್ಟ್ರಿ ಪುಣೆನಲ್ಲಿ ಡಾಕ್ಟರ್ BV ರಾವ್ ಇನ್ಸ್ಟಿಟ್ಯೂಟ್ ಆಫ್ ಪೋಲ್ಟ್ರಿ ಇದೆ. ಒಂದು 6 ಮಂತ್ ಟ್ರೈನಿಂಗ್ ತೊಗೊಂಡು ಬಂದು ಹಾಕ್ದೆ. ಮತ್ತು 1 ಇಯರ್ಸ್ ಪ್ರಾಕ್ಟಿಕಲ್ ನಾ ದೂಸರ ಫಾರ್ಮಿನ ಮಾಡಿ ಬಂದು ನಾ ಇಲ್ಲಿ ಸ್ವಂತ ಹಾಕಿದೆ. ಹಾಕಿನ ಮತ್ತು ನನಗೆ ಭೀ ಫೇಸ್ ಆಯಿತು ಮಾರ್ಕೆಟಿಂಗ್ ಸೆಲೆಕ್ಟ್. ಈಗ ನಮ್ಮಲ್ಲಿ ತತ್ತಿ ಬಂತು, ತತ್ತಿ ಪ್ರೊಡಕ್ಷನ್ ಬಂತು, ಮಾರ್ಲಕ್ಕೆ ಹೋದ್ರೆ ಯಾರು ತಗೊಳಕ್ ತಯಾರಿಲ್ಲ. ಅವಾಗ ಏನು ಮಾಡ್ಬೇಕಪ್ಪ, ಬರಟ್ಕೆಲ್ಲಿ ಡೈಲಿ ಪರ್ ಡೇ 5000 ಮೊಟ್ಟೆ ಜಮಾ ಆಗ್ಬೇಕು ನಮ್ಮಲ್ಲಿ. ಆ ಹೇಳಿ ನಾವೊಂದು ಟೆಂಪು ತಗೊಂಡು ಊರವ್ರು ಹಳ್ಳಿ ಹೋದೆ. ಎಲ್ಲಿ ತುಂಬ ಜನ ಇರ್ತದೋ ಅಲ್ಲಿ ನಿಂತು ಹೊಡೆದು ತೋರಿಸ್ರಿ. ಇವು ಯಾವ ಅಂಡಿ ಅವಪ್ಪ, ಇವು ಬದಕಿನ ಅಂಡಿ ಅವನೋ ಏನು ಬುರುಳೆ ಅಂಡಿ ಅವನೋ ಅಂತಿದ್ರು ಪಬ್ಲಿಕ್. ಹೊಡೆದು ತಿಂದಿದ್ದು ನೋಡಿನ ಬಾದ್ ನಂಬಲ್ಲಿ ತಗೋರಂತಿದ್ದಾನ. ಫಸ್ಟ್ ಟ್ರಿಪ್ ಹಿಂಗ ಮಾಡಿದೆ ರೀ. ಆವಾಗ ರೇಟು 60 ಪೈಸಾ ಇತ್ತು. ನಾ ಸ್ಟಾರ್ಟ್ ಮಾಡಿ 60 ಪೈಸಾ. ಅದ್ರ ಬಾದ್ ಸೆಕೆಂಡ್ ಟ್ರಿಪ್ ಮತ್ತೆ ಹಂಗೆ ಸೇಮ್ ರೂಟ್ ತಿರುಗಿದೆ. ಥೋಡೆ ಮಂದಿ ಭರೋಸಿ ಬಂತ, ಅಪ್ಪ ಇವು ಅಂಡಿ ಅವ ತಗೊಳಕ್ ಚಾಲು ಮಾಡಿದ್ರು. 1 ಡಜನು, ಯಾರು ಅರ್ಧ ಡಜನು, ಯಾರು 5 ಅಂಡಿ, ಯಾರು 10 ಅಂಡಿ ಹಿಂಗೆ ಮಾಡಿ ಆ ಟ್ರಿಪ್ ಮಾಡ್ದೇನೆ ರೀ. ಥರ್ಡ್ ರೌಂಡ್ ಮತ್ತು 1 ತಿಂಗಳದಾಗ ಥರ್ಡ್ ರೌಂಡ್ ಆಯ್ತು. ಆವಾಗ ಏನದ ದುಕಾನ್ದವ್ರು ಬಂದ್ರು ನಂಬಲ್ಲಿ. ಸರ್ ನೀವು ಹಿಂಗೆ ಊರೂರು ಕೊಡ್ಬಾಡ್ರಿ ತತ್ತಿ, ನಾವೇ ನಿಂಬಲ್ಲಿ ತಗೋತೇವೆ. ಆಯ್ತಪ್ಪ, ಊರಾಗ ಕೊಡಲ್ಲೇ ನಿಮಗೆ ಕೊಡ್ತೇವೆ. ಆವಾಗ ನಾ ಪ್ಲಸ್ ಮಾಡ್ದೇನೆ ರೀ. ನನ್ನ ಪ್ರೊಡಕ್ಷನ್ ಕಾಸ್ಟ್ ಏಟಿತ್ತು. ಸರ್ ಎಷ್ಟು ಕೋಳಿದಿಂದ ಸ್ಟಾರ್ಟ್ ಮಾಡಿರಿ? ಸರ್ ನಂದು ಸ್ಟಾರ್ಟಿಂಗ್ ಪ್ರೊಡಕ್ಷನ್ ನಾ ಸ್ಟಾರ್ಟ್ ಮಾಡೀನಿ 5000 ಬರ್ಡ್ಸ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಸ್ಟಾರ್ಟಿಂಗ್ ಹಾಂ 25 ಇಯರ್ಸ್ ಬ್ಯಾಕು 5000 ಬರ್ಡ್ಸ್ನಿಂದ ಸ್ಟಾರ್ಟ್ ಮಾಡಿದ. ಇದು ಆಲ್ರೆಡಿ ನಂಬಲ್ಲೇ ಬ್ರೂಡಿಂಗ್ ಆಯ್ತದ. ಚಿಕ್ಸ್ ಇವು ಹೈದರಾಬಾದ್ನಿಂದ ಬರ್ತಾವೆ. ಈ ಚಿಕ್ಸ್ ಹೆಸರು ಬೌನ್ಸ್ 380 ಅಂದ್ರೆ 100 ವೀಕ್ಸ್ದಾಗ 380X ಬರ್ತಾವ್ರಿ. ನಾವು ಪೈಲೆ ವೆಂಕಿಸ್ಕಿದ್ದೆವು. ವೆಂಕಿಸ್ದಾಗ ಥೋಡೆ ಸಮಸ್ಯೆ ಬಂತ್ರಿ. ಅದ್ರ ಕಡೆ ನಾವು ಮತ್ತೆ ಬೋನ್ಸ್ ತಗೊಂಡೆವು. ಈಗ ಇದು ಹೆಂಗದ ರೀ, 1 ತತ್ತಿ ಪ್ರೊಡಕ್ಷನ್ ಮಾಡ್ಲಾಕು 3 ರೂಪೀಸ್ 40 ಪೈಸಾ ಪ್ರೊಡಕ್ಷನ್ ಕಾಸ್ಟ್ ಬರ್ತದೆ. ಹಾಂ 3 ರೂಪೀಸ್ 40 ಪೈಸಾ. ಇವತ್ತು ಮಾರ್ಕೆಟ್ ಇಳಿದು 380 ಅದ ರೀ. ಮತ್ತೆ ಬಿ ನಾವು 340 ಪ್ರೊಡಕ್ಷನ್ ಕಾಸ್ಟ್ 380 ಅಂದ್ರೆ 40 ಪೈಸಾ ಪರ್ ಡೇ ಉಳ್ಳತ್ತು ಇದ್ರಾಗ. ಈಗ ಇನ್ನೊಂದು 1-2 ತಿಂಗಳ ಕೆಳಗೆ 7 ರೂಪೀಸ್ ತನಕ ಅಂಡರ್ ರೇಟ್ ಹೋಗಿತ್ತು ರೀ. 6 ರೂಪೀಸ್ 640 660 ತನಕ ಹೋಗಿತ್ತು. ಓವರ್ ಆಲ್ ಅಗರ್ ನಾವು ವರ್ಷಿನ ಲೆಕ್ಕ ಹಿಡಿದೆವು 1 ರೂಪಾಯಿ ಎತ್ತು ಹೋಗಲ್ರಿ. 1 ರೂಪಾಯಿ. ಹಾಂ ಒಂದು ತತ್ತಿಗೆ 1 ರೂಪಾಯಿ ಎತ್ತದ. 1 ರೂಪೀಸ್. ಮ್ಯಾನೇಜ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತದೆ ಸರ್ ಎಲ್ಲ ಹೋಗಿ? ಟೋಟಲ್ 3 ರೂಪಾಯಿ. ಟೋಟಲ್ ಪ್ರೊಡಕ್ಷನ್ ಕಾಸ್ಟು ನಮಗೂ ಫೀಡ್ ಕಾಸ್ಟು 2 ರೂಪೀಸ್ 40 ಪೈಸಾ ಬರ್ತದೆ. ವಿತ್ ಲೇಬರ್ ಅದನ್ನ ಹಿಡಿದ್ರೆ 340 ಬರ್ತದೆ ರೀ. ಸರ್ ಇನ್ನೊಂದು, ಕೆಲವು ಜನ ಹಾಕ್ತಾರ, ಲಾಸ್ ಆಯ್ತು ಅಂತೇಳಿ ಮತ್ತು 2 ವರ್ಷ ಬಂದ್ ಮಾಡ್ತಾರೆ. ಲಾಸ್ ಆಗೋ ಕಾರಣ ಸರ್ ಫೀಡ್ ಸ್ವಂತ ಮಾಡ್ಕೋಬೇಕು, ಓನಾಗಿ ಮಾಡ್ಬೇಕು. ಅವ್ರು ಓನ್ ಮಾಡಿದ್ರೆ ಎಷ್ಟು ಕಾಸ್ಟ್ ಕಡಿಮೆ ಆಯ್ತದ, ಮತ್ತು ಬೇರೆ ಕಂಪನಿದಿಂದ ತಂದು ಹಾಕಿದ್ರೆ ಎಷ್ಟು ಡಿಫ್ರೆಂಟ್? ಅಗರ್ ನಾವು ರೆಡಿಮೇಡ್ ಫೀಡ್ ತಂದೇವ್ರಿ 28 ರೂಪೀಸ್ ಪರ್ kg, 27 to 28 ರೂಪೀಸ್. ನಾವು ಅಗರ್ ಸ್ವಂತ ತಯಾರು ಮಾಡಿದೆವು 24 ರೂಪೀಸ್ ಬರ್ತದೆ. 24 ಅಂದ್ರೆ 3 ರೂಪೀಸ್ ಗ್ಯಾಪ್. 3 ರೂಪೀಸ್ ಅಂದ್ರೆ ದಿನ 1 ಟನ್ ಅಂದ್ರೆ 3000 ರೂಪಾಯಿ ಬಚಾಸ್ಲಕ್. ಹಾಂ ಮೇನ್ ಫೀಡ್ ಮ್ಯಾನೇಜ್ಮೆಂಟ್ ಯಾರಿಗೆ ಬಂತು ಸರ್? ಮಾರ್ಕೆಟಿಂಗ್ ಹೆಂಗ್ ಸಪ್ಲೈ ಮಾಡ್ತೀರಿ ಸರ್? ಮಾರ್ಕೆಟಿಂಗ್ ಸರ್ ಪೈಲೆ ನಾ ಸ್ಟ್ರಗಲ್ ಮಾಡಿದ್ರೆ ಹೇಳ್ದೇನು ಕತಿ. ಈಗ ಅದ್ರ ಬಾದ್ ನಾನೇ ಸ್ವಂತ ದುಕಾನ್ ಹಾಕೊಂಡು ಕುಂತೇನು. ನನ್ನ ದುಕಾನ್ನಲ್ಲಿ 1 ತತ್ತಿ ಹಿಂದು 20 ಪೈಸಾ ಮೇಲೆ ನಾ ಮಾರ್ತೇನೆ ರೀ. ಮಾರ್ಕೆಟ್ ರೇಟ್ ಏನ್ ಬಿ ಬರ್ಲಿ, ಫಾರ್ಮ್ ರೇಟ್, ಅದ್ರ ಮೇಲೆ 20 ಪೈಸಾ ತಗೊಂಡ್ ಮಾರ್ತೇನೆ. ಅದು ನಮ್ದು ಓನ್ ಶಾಪ್ ಅದ. ನಮ್ದು ಓನ್ ಶಾಪಿನ ಪರ್ ಡೇ 30,000 ಸೆಲ್ ಅದ ರೀ. ನಾನು ಇಲ್ಲಿ ಒಂದು ಶೆಡ್ಡಿನಾಗ ಏಸವ ಸರ್? ಇವು 15,000 ಅವರಿ ಬರ್ಡ್ಸ್. 15,000. ಹಾಂ 15,000. ಆ ಕಡೆ 15 ಪರ್ ಡೇ 30,000 ಪ್ರೊಡಕ್ಷನ್ ಬರ್ತದೆ. 30,000 ಬರ್ತದೆ. ಖರೆ 30,000 ಬರ್ಡ್ಸ್ ಇದ್ರು 30 ಬರಲ್ದು. 28,000 ನಮಗೆ ಸಿಗ್ತದೆ ಸರ್. ಇನ್ನೊಂದು, ಇವು ಕಂಪ್ಲೀಟ್ 1 ವರ್ಷ ಕೊಡ್ದ? 1 ವರ್ಷ ರೀ. ಹಾಂ ಕಂಪ್ಲೀಟ್ 1 ವರ್ಷ.
ಸೊ ಇವತ್ತು ನಾವು ತಂದೆ ಅಂದ್ರೆ ಲಾಸ್ಟ್ 11 ತಿಂಗಳು ಆದ ನಂತರ ತತ್ತೆ ಕೊಡೋದ್ರಿಂದ ಕಡಿಮೆ ಆಗ್ತಾ ಹಾಂ ನಮಗೆ ಹಾಗೆ ತಿಳಿತದ್ರಿ ಈಗ ಹೆಂಗದ ಅಂದ್ರು ಆ್ಯಕ್ಚುಲಿ ನಮ್ಮ ಅಂಡಿಗೆ ಸಪೋಸ್ ಒಂದು 100 ಕೋಳಿ ಅವನ್ಕೋರಿ 100ದಾಗ ನಮಗೆ 50 ಅಂಡಿ ಸಿಗ್ಲತ್ತು ಅಂದ್ರೆ ಅದು ನಮ್ಗೆ ಕಟಿಂಗ್ ತೆಗೆದಾಗ್ತಾವ. ಇನ್ ಕೇಸ್ ಮಾರ್ಕೆಟ್ ಹೈ ಅದ 7 ರೂಪೀಸ್ ಪರ್ ಎಗ್ ಅದ ಅಂತ ಟೈಮಿನ 50% ನಮಗೆ ಎಗ್ ಬಿ ಉಂಟು ಅಂತ ಟೈಮಿನ ಅಂಡಿ ಮರಿ ಇಕ್ತೇವ್ರಿ. ಲಾಸ್ ಅಂದ್ರೆ ನಮಗೆ ಈಗ ಒಂದು ಅಂಡಿಯಿಂದ ಅಗರ್ 4ನೇ 8ನೇ ಕೈಯದ್ ಹಾಕೋದು ಹೊಂಟದಂದ್ರೆ ಕೋಳಿ ಮಾರಿ ಇವು ಎಲ್ಲಿ ಮಾಡ್ತೀವಿ ಸರ್? ಇಲ್ಲೇ ಲೋಕಲ್ ಮಾರ್ಕೆಟ್ ರೀ, ಚಿಕನ್ ಶಾಪ್ದವ್ರು ಬಂದು ಹೋಯ್ತಾರು ಸರ್. ಇನ್ನೊಂದು ಒಂದು ವರ್ಷ ಆದ ನಂತರ ಈಗ 30,000 ಹೊಂಟವ, ಒಂದು ವರ್ಷ ಆದ ನಂತರ ನೀವು ಇಮಿಡಿಯೇಟ್ಲಿ ತೆಗ್ದಾಕ್ತೀರಿ. ಮತ್ತೆ ನೆಕ್ಸ್ಟ್ ನೀವು ಚಿಕ್ಸ್ ತರ್ತಿಲ್ದಳ ಅಂಡಿ ಹಂಗಿಲ್ರಿ, ನಾವು ಹೆಂಗ್ ಮಾಡ್ತೀವಿ ಅದಕ್ಕೂ ಇದು ಇನ್ನೊಂದು 4 ತಿಂಗಳು ಹೋಗೋದಂದ್ರೆ ನಾವು ಬ್ರೀಡಿಂಗ್ ಪ್ರಿಪೇರ್ ಮಾಡ್ತೇವೆ. ಆಲ್ರೆಡಿ ಆ ಕಡೆ ಮಾಡಿ ಇವು ತೆಗಿತಿಗೆ ಹಂಗಂದ್ರೆ ಪ್ರಿಪರೇಷನ್ ಸಲಕ್ಕೂ ಒಂದು 15 ದಿನ 20 ದಿನ ಗ್ಯಾಪ್. ಯಾಕೆ ಕಾಳ್ಗಿನ ಲೀಟರ್ ಅದನ್ನ ತೆಗಿಲಾಕ ಅದನ್ನು 20 ಡೇಸ್. ಆ 20 ಡೇಸ್ನಾಗ ನಾವು ಅದ್ ಕಡೆ ಎಲ್ಲ ಕ್ಲೀನಿಂಗ್ ಅದನ್ನ ಮಾಡ್ಬೇಕಾಗ್ತದೆ. ಅವಾಗ ಏನದ ನಮ್ಮ ಬ್ರೂಡಿಂಗ್ ಶೆಡ್ಡಿನಾಗು ಗ್ರೋವರ್ ಬರ್ಡ್ಸ್ ರೆಡಿ ಆಯ್ತಾವ. ಬ್ರೂಡಿಂಗ್ 0 to 8 ವೀಕ್ಸ್ ಬ್ರೂಡಿಂಗ್ ಮಾಡ್ತೇವೆ. 8 to 18 ವೀಕ್ಸ್ ಗ್ರೋಯಿಂಗ್ ಆಯ್ತವ. 18 to 72 ವೀಕ್ಸ್ ಅದು ನಮ್ಮ ಲೇಯಿಂಗ್ ಪೀರಿಯಡ್. ಆವಾಗ ನಾವು 18 ಹಿಡ್ಕೊಂಡು ನಮ್ಮ ಪ್ರೊಡಕ್ಷನ್ ಫಸ್ಟ್ ಅಂಡಿ ಬರೋದು 17 ವೀಕಿ ಒಂದು ಅಂಡಿ ಬರ್ತದೆ. ನಾವು 22 23 ವೀಕಿನಾಗ ಒಂದು 70% ಪ್ರೊಡಕ್ಷನ್ ಬರ್ತದೆ. ಅದು ಬಂದು ನಮ್ದು ಅವಾಗ 30 ವೀಕ್ಸ್ ಅಬವ್ ಆಯಿತು, 34 ವೀಕ್ಸ್ ಆಯಿತು, ಅವಾಗ ನಮಗೆ 100% 98% ಪ್ರೊಡಕ್ಷನ್. ಈ ನಮ್ಮ ಮ್ಯಾನೇಜ್ಮೆಂಟ್ದಾಗ ನಾವು 98% ಪ್ರೊಡಕ್ಷನ್ ತೆಗೆದಿದ್ದೀವಿ. ಮೇಂಟೆನೆನ್ಸ್ ಇದಕ್ಕೂ ಬ್ರೂಡಿಂಗ್ ಟೈಮಿನಾಗ ಡಿಫ್ರೆಂಟು, ಗ್ರೋರ್ ಟೈಮಿನ ಡಿಫ್ರೆಂಟು, ಲೇಯಿಂಗ್ ಟೈಮಿನ ಡಿಫ್ರೆಂಟು. ಲೇಯಿಂಗ್ ಟೈಮಿನಾಗ ಏನದ ಅಂದ್ರೆ ಇದಕ್ಕೆ ಹೆಚ್ಚು ಮೂವ್ಮೆಂಟ್ ಮಾಡಿಸಲು, ಇದಕ್ಕೆ ಹೆಚ್ಚು ಒಳಗೆ ಜನಕ್ಕೆ ಬಿಡಲು, ಒಳಗಾಗಾರ ಇವು ತಿರುಗದು ಜಸ್ಟ್ ಮೂವ್ಮೆಂಟ್ ಆಯ್ತು ಬಟ್ಟೆ ಅಂಡಿ ಹೊಡೆ ಚಾನ್ಸ್ ಇರ್ತದ್ರಿ. ಮತ್ತು ವ್ಯಾಕ್ಸಿನೇಷನ್ ಏನ್ ಬಿ ಮಾಡ್ತೇವೆ ಗ್ರೋರು ಬ್ರೂಡಿಂಗ್ ಟೈಮಿನಾಗೆ ಮಾಡ್ತೇವೆ ನಾವು. ಲೇಯಿಂಗ್ ಟೈಮಿನಾಗ ಏನ್ ಬಿ ಮುಟ್ಟಲ್ಲ. ಜಸ್ಟ್ ಇದಕ್ಕೆ ಫೀಡಿಂಗು, ಲೈಟ್ ಮ್ಯಾನೇಜ್ಮೆಂಟು, ವಾಟರ್ ಮ್ಯಾನೇಜ್ಮೆಂಟು, ಫೀಡ್ ಮ್ಯಾನೇಜ್ಮೆಂಟ್, ಇವು 3 ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ತೇವೆ. ಲೈಟು ಹಗಲು ರಾತ್ರಿ ಕಲ್ತು 18 ಅವರ್ಸ್ 18 ಅವರ್ಸ್ ಕಂಪಲ್ಸರಿ ಬೇಕು. ನೀವು 18 ಬಿಟ್ಟು 16 ಅವರ್ಸ್ ಕೊಟ್ರಿ ನಿಮ್ ಪ್ರೊಡಕ್ಷನ್ ಡ್ರಾಪ್ ಆಯ್ತದ. ಕಾರಣ ಏನು ಸರ್? ಅದ್ರದ್ದು ಹೆಂಗದ ರೀ ಜೆನೆಟಿಕ್ ಅವ್ರು ಮಾಡಿದ್ದು ಕಂಪನಿದವ್ರು. ಅಗರ್ ನೀವು 18 ಅವರ್ ಬಿಟ್ಟು ನೀವು 20 ಅವರ್ಸ್ ಬಿ ಕೊಟ್ಟಿರಿ ಬರ್ಸ್ ಪ್ರಾಬ್ಲಮ್ದಾಗ ಬರ್ತದೆ. 18 ಅವರ್ಸ್ ಅಂದ್ರೆ ಹಗಲು ನಮ್ದು ಸಪೋಸ್ 6 ಗಂಟೆಗೂ ಡೇ ಬರ್ತದೆ, 10 ಮಿನಿಟ್ ಛೇಕು 10 ಮುಳುಗ್ತದೆ. ಆವಾಗ ಏನ ಛೇ ಹಿಡ್ಕೊಂಡು 10 ತಂಗ ಇವ್ 3 ಗಂಟೆ ಆರ್ಟಿಫಿಷಿಯಲ್ ಲೈಟ್ ನಮ್ದು ಕರೆಂಟ್ ಏನು ಅರ್ಲಿ ಮಾರ್ನಿಂಗ್ 5 to 6 ಹಿಂಗೆ ಕಲ್ತು ನಾವು ಏನು ಮಾಡ್ತೇವೆ ಅಂದ್ರೆ 6 ಗಂಟೆ ಆರ್ಟಿಫಿಷಿಯಲ್ ಲೈಟ್ ಕೊಡ್ತೇವೆ ರೀ. 6 1 12 18 ಗಂಟೆ ಲೈಟಿಂಗ್ ಬೇಕು. ನೀವು 18 ಗಂಟೆದಾಗ ಥೋಡೆ ಹಿಂದೆ ಮುಂದೆ ಬಿ ಆಯ್ತು ಅಂದ್ರೆ ಪ್ರೊಡಕ್ಷನು ಸೈಜ್ ಡಿಫ್ರೆಂಟು, ಇದು ಮೇನ್ ಇಂಪಾರ್ಟೆಂಟ್. ಮತ್ತು ವಾಟರ್ ಮ್ಯಾನೇಜ್ಮೆಂಟ್, ನೀರು ಕಂಪಲ್ಸರಿ ಬೇಕು ಸರ್. ಇನ್ನೊಂದು 20 ವರ್ಷದಲ್ಲಿ ನಿಮಗೆ ಯಾಕಾರ ಮಾಡಿದಾವ ಈ ಬಿಸ್ನೆಸ್ ಅನ್ಸಿದ ದಿನ ಯಾವುದು, ಒಳ್ಳೆ ಕೆಲಸ ಮಾಡಿದ ಅಂತಂದು ಅನ್ಸಿದ ಯಾವುದು ಸರ್? ನಾ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಆಗ ನೆಂಟರು ದೂರ ಅದು. ಇವ ಲಿಂಗಾಯ್ತು ಅನಪ್ಪ, ಇವ ಎಂಥ ದಂಧೆ ಮಾಡತ್ತಾನು, ಇವ ತಾಯಿ ತಂದೆ ಮುನ್ಸಕ್ತಾನು ಅಂತ ಒಂದು ಮಾತಂದಿದೆ. ನಾ ಇವತ್ತು ಸ್ಟ್ರಗಲ್ ಮಾಡ್ದೆ, ಇವತ್ತು 8 ಘರ್ಷನ್ ನೋಡ್ರಿ ಅಂತ. ಒಂದು ಬ್ಯಾಡು ಒಂದು ಗುಡ್. ಬ್ಯಾಡ್ ಬಿ ಅದ, ಗುಡ್ ಬಿ ಅದ. ಇವಾಗ ಎಲ್ಲರೂ ಹೊಂಟಾರ, ಎಲ್ಲ ರೊಕ್ಕನೇ ಇಂಪಾರ್ಟೆಂಟ್ ಸರ್. ಇನ್ನೊಂದು ಮ್ಯಾಲೆ ಏನು ಸ್ಪ್ರಿಂಕ್ಲರ್ ಹಚ್ಚಿರ ವಾಟರ್ ಸಲುವಾಗಿ, ಇದು ಟೆಂಪ್ರೇಚರ್ ಮೇಂಟೈನ್ ಮಾಡೋ ಸಲ ಆಟೋಮೆಟಿಕ್ ಮೋಟರ್. ನಮ್ಮ ಟೆಂಪ್ರೇಚರ್ ಇವು ಹೆಂಗವರಿ ಬ್ರೀತಿಂಗ್ ನ್ಯಾಚುರಲಿ ನಾವು ನೋಡಿ ಕಲಿಬೇಕು. ನಾವು ಟೆಂಪ್ರೇಚರ್ ಹಚ್ಚಿ ಮಾಡೋದ್ರಾಗ ಏನು ಮತ್ಲಬ್ ನಮ್ಮ ನ್ಯಾಚುರಲಿ ನನ್ನ 25 ಇಯರ್ ಎಕ್ಸ್ಪೀರಿಯನ್ಸ್ ಈಗ ಹೆಂಗವರಿ ಬಾಯಿ ಎಲ್ಲ ಮುಚ್ಚಿಂದವ ಇವು ಸ್ಲೋಲಿ. ಇವು ಹೆಂಗದ ಬ್ರೀತಿಂಗ್ ಮಾಡ್ತಾವ. ಇಲ್ಲಿ ನೋಡಿ ಇವು ದಾಪುಸ್ಲತ್ತಂದ್ರು ಟೆಂಪ್ರೇಚರ್ ಹೈ ಅದಂತ ತಿಳ್ಕೊಬೇಕು ಮಾಡಪರಿ. ಆಗ ಏನ್ ಮಾಡ್ತೇವೆ ಫಾಗರ್ಸ್ತಾ ಅಂದ್ರೆ ಥೋಡೆ ಕೂಲ್ ಆಯ್ತು ಬಾಯಿ ಮುಚ್ತಾವ ಮತ್ತಾಗ ಬಂದ್ ಮಾಡ್ತೇವೆ. ನೇಚರಲ್ಲಿ ನೋಡ್ಬೇಕು ನಾವು. ಹಿಂಗೆ ನಾವು ಪ್ರಾಕ್ಟಿಕಲಿ ಥರ್ಮಾಮೀಟರ್ ಇಗ್ದೇವು ಅದು ಇಗ್ದೇವು ಫೋನಿನ ಮೇಲೆ ನಾವು ಅದು ಇಗ್ದೇವು ಇಲ್ಲ. ನಾವು ವರ್ಕ್ ಫೀಲ್ಡ್ ಮೇಲೆ ಏನ್ ವರ್ಕ್ ಮಾಡ್ತೇವೆ ಆ ವರ್ಕಿನ ಮೇಲೆ ಅಟ್ ಟೈಮ್ ಏನ್ ಅದು ವರ್ಕ್ ಮಾಡ್ತೇವೆ ಅದ್ರ ಮೇಲೆ ಡಿಸಿಷನ್ ತಗೋಬೇಕು ಸರ್. ಇನ್ನೊಂದು ಕೆಲವು ಜನ ಏನ್ ಮಾಡ್ತಾರೆ ಆಟೋಮೆಟಿಕ್ ಫೀಡ್ ಸಿಸ್ಟಮ್ ಮಾಡ್ತಾರೆ ಸರ್, ಅದಕ್ಕೆ ವ್ಯತ್ಯಾಸ ಏನೋ ಲೇಬರ್ ಸಮಸ್ಯೆ ಸರ್. ಲೇಬರ್ ಮೇಲೆ ಈಗ ನಮ್ದು ಬಿ ಇದು ಆ ಟೈಮಿನಾಗು ಲೇಟೆಸ್ಟ್
ಅಚ್ಚಾ ಅಚ್ಚಾ ಇದು ಹ್ಮ್ ಆ 25 ಇಯರ್ಸ್ ಬ್ಯಾಕ್ ಆಗ ಹೆಂಗದ ಇದು ಫೀಡಿಂಗ್ ಟೈಪ್ ಇದ್ರೊಳಗೆ ಹೆಂಗದ ಈ ನಿಪ್ಪಲ್ ಇದ್ದಿಲ್ರಿ ಹ್ಮ್ ಇದು ವಾಟರ್ ಟೈಪ್ ಅದ ಇದು ಕುಡಿಯೋದು ಇದು ಏನದ ಅಂದ್ರೆ ಫೀಡ್ ಸೇಮ್ ಹಿಂಗ್ತದೆ ಮ್ಯಾಲ ಇರ್ತಿತ್ತು ಅಂತ ನೀರ್ ಕುಡ್ಲಾಕ ಅದ್ರ ಡಿಸೀಸ್ ಪ್ರಾಬ್ಲಮ್ ಬರ್ತಿತ್ರಿ ಡಿಸೀಸ್ ಅಂದ್ರೆ ಸಪೋಸ್ ಇವು 1 ಫೀಟಿನ 3 ಕೋಳಿ ಅವ ಅಚ್ಚಾ ಇವು ಇದ್ರಾಗ ಒಂದ್ ಬಿಮಾರ್ ಅದ ಅನ್ಕೋರಿ ಇದು ಅದ್ರ ಜೋಳ ಹೋಗಿ ನೀರಾಗ ಬೀಳ್ತೈತಿ ಆ ಜೋಳ ಏನ್ ಮಾಡ್ತೈತಿ ಮುಂದೆ ಹರ್ಕೋತ ಹೋಯ್ತಿತ್ತು ಇದು ಅದು ಕುಡಿತಿತ್ತು ಕುಡಿದ್ರೆ ಏನದ ಡಿಸೀಸ್ ಆಯ್ತಿತ್ತು ಆಗ ಬಿಮಾರಿನಿಂದ ಏನದ 1 ಕೋಳಿ ಸಾಯ 100 ಕೋಳಿ ಸಾಯ್ತಿದ್ದು ಹಂಗಂದ ಏನ್ ಮಾಡ್ದ ನಿಪ್ಪಲ್ ಟೈಪ್ ರೀ ಇವ್ ನಿಪ್ಪಲ್ ಅಂತಾರ ಇದ್ರಿಂದ ಏನದ ಇವ್ 3 ಕೋಳಿ ಯಾನ್ ಕುಡಿಯೋದ ಇವ್ 3 ಕುಡಿತಾವ್ ದೂಸರ ಕುಡಿಯಲ್ಲ ಯಾನ್ ಬಿ ಡಿಸೀಸ್ ಬಂತು ಇಲ್ಲೇ ಇರ್ತದೆ ಇಲ್ಲೇ ಇರ್ತದೆ ಸ್ಪ್ರಿಟ್ ಆಗಲ್ಲ ಸರ್ ಮತ್ತೆ ಇದ್ರಿಂದ ನಮಗೆ ನೀರಿನ ಸಮಸ್ಯೆ ಬಹಳ ಕಮ್ಮಿ ಆಯ್ತು ಪहिले ಅವಾಗ ವೇಸ್ಟ್ ಭಾಳ ಹೋಯ್ತಿತ್ತು ಇವಾಗ ವೇಸ್ಟ್ ಕಮ್ಮಿ ಆಗೋದು ಸರ್ ಒಂದು ಲೈನ್ದಾಗ ಎಸವ ಸರ್ ಇವು ಈ 1 ಲೈನ್ದ 500 ಕೋಳಿ ಅವ ರೀ ಅಚ್ಚಾ ಕಂಪ್ಲೀಟ್ 3 ಸ್ಟೆಪ್ ಹಾ ಇದು 3 ಟೈರ್ ಅಂತಾರು 4 ರೋಸ್ ಅಚ್ಚಾ 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 ಸರ್ 1,000 ಕೋಳಿಗೆ ಹಾ ಈ ಸಿಸ್ಟಮ್ ಮಾಡಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ ಸರ್ 1 ಕೋಳಿ 700 rupees ಪರ್ ಬರ್ಡ್ ಪೂರ್ತಿ ಹೋಲ್ ಅಂಡ್ ಸೋಲ್ ಬಂತು ರೀ ಕನ್ಸ್ಟ್ರಕ್ಷನ್ ಬಂತು ಫೀಡ್ ಬಂತು ವಿತ್ ನಿಮ್ದು ಅಂಡಿ ಬರಸ್ತಾನ ಬರಸ್ತದೆ ಮಾರ್ಕೆಟ್ ಅದ ಸರ್ ಮಾರ್ಕೆಟ್ ಭಾಳ ದೊಡ್ಡದ ಸರ್ ನೀವು ಮಾಡಿರ್ಬೇಕು ಮಾರ್ಕೆಟ್ದ ಏನು ಪ್ರಾಬ್ಲಮ್ ಇಲ್ಲ ಸರ್ ಇದ್ರಾಗ ನಿಮ್ಗೆ ಅನ್ಸೋ ಮಟ್ಟಿಗೆ ಸರ್ ಎಷ್ಟು ಪರ್ಸೆಂಟ್ ಜನ ಮಾಡತ್ತಾರ ಅದ್ರಾಗ ಎಷ್ಟು ಪರ್ಸೆಂಟ್ ಬಂದ್ ಮಾಡತ್ತಾರ ಬಂದ್ ಈ ಲೇಯರ್ ಫಾರ್ಮ್ದ 90% ಬಂದ್ ಯಾರ್ದು ಬಿ ಇಲ್ಲ ರೀ 100% 90% ಯಾರ್ದು ಬಿ ಇಲ್ಲ ಒಂದು 10% ಹೆಂಗು ಅಂದ್ರೆ ಅವನ ಬಲ್ ದುಡ್ಡಿನ ಸಮಸ್ಯೆರ ಒಂದಿರ್ಬೇಕು ಲೇಬರ್ ಸಮಸ್ಯೆರ ಒಂದಿರ್ಬೇಕು ಇವು ಅಡ್ಡೆ ಮ್ಯಾನೇಜ್ಮೆಂಟ್ ಮಾಡ ಬರೋದ್ರಿ ಬಂದಾಗ್ಬೇಕು ಇದು ಯಾರ ನಮ್ಮ ಬೀದರ್ ಡಿಸ್ಟಿಕ್ದಾಗೆ ಇವತ್ತಿನ ತಂಗ 3 ಫಾರ್ಮ್ ಅವ ಸರ್ 2 ಹುಮ್ನಾಬಾದು ಒಂದು ನಿರ್ನಾ ಹುಮ್ನಾಬಾದ್ದ 1 ನಿರ್ನಾಕ್ 1 ಔರಾದ್ ತಾಲೂಕ 1 ರೀ 3 ಫಾರ್ಮ್ 25 ಅವ್ರು ನಮ್ಕ ಸೀನಿಯರ್ ಅವ್ರ ಅವರು ನಾನ್ ನಮ್ಗ ಅವ್ರು ಎಲ್ಲ ಹೊರಗಿನವ್ರಿ ಔಟ್ ಆಫ್ ಸ್ಟೇಟ್ದವ್ರು ನಾ ಲೋಕಲ್ ಅಂದ್ರೆ ನಾ ಒಬ್ಬವನೇ ಎಲ್ಲೆಲ್ಲಿಗೆ ಸಪ್ಲೈ ಆಯ್ತದ ಸರ್ ನೀವು ಈಗ ಸದ್ಯ ನಮ್ಮ ಔರಾದ್ ತಾಲೂಕ ಟೋಟಲಿ ರೀ ಇಲ್ಲ ರೀಸೆಂಟ್ಲಿ ಇಲ್ಲ 40 ಕಿಲೋಮೀಟರ್ ದೇಗ್ಲೂರ್ ಅದ ಮತ್ತೆ ಇದ್ ಕಡೆ ಉದ್ಗೀರ್ ಅದ ಇಲ್ಲಿ ನಮ್ಮ ಪಿಟ್ಲಂ ಜೂಕಲ್ ಅದ ಈ ಸೈಡ್ ನಮ್ ಟೋಟಲಿ 100 ಕಿಲೋಮೀಟರ್ ನಮ್ಮ ಮಾಲ್ ಹೋಗ್ತದೆ ಸರ್ ಇಷ್ಟೆಲ್ಲ ಎಜುಕೇಶನ್ ಮಾಡಿ ಜಾಬ್ ಮಾಡ್ಬೇಕು ಅನ್ಸಿಲ್ಲ ಅನ್ಸಿತ್ ಸರ್ ಜಾಬ್ ಬಂದಿದ್ದು ಬಿಟ್ಕೊಟ್ಟೇನೆ ನೇವಿದಾಗ ಜಾಬ್ ಬಂದಿತ್ತು ನೀವಿದ ಬಂದ ಹಾ ಬಿಟ್ಕೊಟ್ಟಿದ್ದೆ ನಾನು ನೋಡ್ದ ಅವಾಗ ಯಾರು ಇದ್ ಕಡೆ ಒಂದ್ ಕಡೆ ಬಾಯಿ ಒಂದ್ ಕಡೆ ಕೆರಿ ಇತ್ತು ನಾವು ಅಣ್ಣವ್ರು ಅದನ್ನ ಎಲ್ಲಾರು ಹೇಳಿದ್ರು ಅದನ್ನ ಜಾಬ್ ಮಾಡಿ ನನಗೆ ಇಷ್ಟಪಟ್ಟಿಲ್ಲ ನಾ ಇದ್ರಾಗ ಹೋಗ್ದೆ ಓಕೆ ಸರ್ ಇದು ವೇಸ್ಟೇಜ್ ಎಲ್ಲ ಏನು ಮಾಡ್ತೀರಿ ಸರ್ ಸರ್ ಈ ವೇಸ್ಟೇಜು ನಮ್ಮಲ್ಲಿ ಅಗ್ರಿಕಲ್ಚರ್ ಫಾರ್ಮರ್ಸ್ ಬಂದು ಹೋಯ್ತಾರು ಮತ್ತು ನಮ್ಮ ಹೊಲ್ಗೆ ಭೀ ಆಗ್ತಾವ ಪೈಲಿನ ಇದಕ್ಕೆ ಏನದ ಅಂದ್ರು ಟ್ರಾಕ್ಟರ್ ಲೆಕ್ಕ ಮಾಡ್ತಿದಾರಿ 1,500 ರೂಪಾಯಿ 2,000 ರೂಪಾಯಿ ಟ್ರಾಕ್ಟರ್ ಈಗ ಇದಕ್ಕೆ ಏನದ ಅಂದ್ರೆ ಎನ್ರಿಚ್ ಮಾಡಿ ನಾ ಅದು 12 ರೂಪಾಯಿ ಕಿಲೋ ಮಾರ್ಲತ್ತದ 12 ರೂಪಾಯಿ ಕಿಲೋ 12 ರೂಪಾಯಿ ಏನು ಮಾಡ್ತೀರಿ ಸರ್ ಅದಕ್ಕೆ ಇದು ಎಲ್ಲ ನಮ್ಮ ತರಕಾರಿದವರು ಮತ್ತು ಕಬ್ಬಿನವರು ಅವ್ರು ಬಂದು ನಂಬಲ್ ಹೋಯ್ತಾರ್ರಿ ಇವು ಕೋಳಿ ಲೈಫ್ ಎಷ್ಟು ಸರ್ ಕಂಪ್ಲೀಟ್ ಸರ್ ಇದ್ರ ಲೈಫ್ 2 ಇಯರ್ಸ್ 3 ಇಯರ್ಸ್ ತನಕ ಇರ್ತದೆ ಸರ್ ಡಿಪೆಂಡ್ ಆನ್ ನಾವು ಮಾರ್ಕೆಟ್ ಈಗ ನಮ್ಗೆ ಏನಾಗೋದು ಅಂದ್ರೆ ಇದು ನಮ್ದು 100 ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಸರ್ ಇದಕ್ಕೆ ಮತ್ತೆ ನಾವು ರಿಮೋಲ್ಟಿಂಗ್ ಮಾಡಿದೆವು ಹೆಂಗ ಸರ್ ರಿಮೋಲ್ಟಿಂಗ್ ಅಂದ್ರೆ ಇದ್ರ ಒಂದು ಪ್ರೊಸೆಸಿಂಗ್ ಇರ್ತದೆ ಸಪೋಸ್ ಇದು ಎಕ್ಸಾಂಪಲ್ ನಮ್ಮ ಬಾಡಿ ವೇಟ್ 1.6 ಅದ ಇದು ನಾವು 1 kg ಒಳಗೆ ತರ್ಬೇಕ್ರಿ ಬಾಡಿ ವೇಟ್ 1 ಕಿಲೋ ಒಳಗೆ ಬಂತಂದ್ರೆ ಮತ್ತೆ ನಮಗೆ ಪುನಃ ಅಂಡಿ ಬರ್ತಾವ ಅದು ಹೆಂಗದ ಅಂದ್ರೆ ಇದ್ರದ್ದು ಮ್ಯಾನೇಜ್ಮೆಂಟು ಲೈಟ್ ಮ್ಯಾನೇಜ್ಮೆಂಟು ಸೇಮ್ ಫೀಡ್ ಕೊಡಲು ವಾಟರ್ ಜಸ್ಟ್ ವಾಟರ್ ಕೊಡ್ತೇವೆ ವಾಟರ್ ಮೇಲೆ ಜಿಂದ ಇಕ್ತೇವೆ ಇದ್ರದ್ದು ಏನದ ಅಂದ್ರೆ 15 days ಪೀರಿಯಡ್ ಇರ್ತದ್ರಿ ಅವು 3 ದಿನದಾಗ ಏನ್ ಮಾಡ್ತೇವೆ ಅಂದ್ರೆ ಖಾಲಿ ಇವಕ್ ನೀರ್ ಕೊಡ್ತೇವೆ ಫೀಡ್ ಕೊಡಲು ಇದ್ರ ಬಾಡಿ ವೇಟ್ ಕಮ್ಮಿ ಆಯ್ತದ ಫೆದರ್ಸ್ ಅದನ್ನ ಉಳಿತಾವ್ ಉಳೋಗಿನ ಬಾದ್ 5% ಮೋರ್ಟಲಿಟಿ ಐತದ್ರಿ 5 to 6% ಮೋರ್ಟಲಿಟಿ ಐತದ ಅದು ಯಾಕೆ ಮಾಡ್ತೇವೆ ಅಂದ್ರೆ ಡಿಪೆಂಡ್ ನಮಗೆ ಚಿಕ್ಸ್ ಬರೋ ಹೋಯ್ತು ಮಾರ್ಕೆಟ್ ಅಂಡೇ ರೇಟ್ ಅಗರ್ ಚಂದ ಅದ ನಮ್ ಪ್ರೊಡಕ್ಷನ್ ಇದು ತೆಗಿಲಕ್ ಮಾಲ್ ಬಂದದು ಅವಾಗ ಇವ್ ರಿಮೋಲ್ಟಿಂಗ್ ಮಾಡ್ತೇವೆ 1 month ಸಲಕ್ 1 month ಬಾದ್ ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತದ ರಿಮೋಲ್ಟಿಂಗ್ ಮಾಡೋ ಪ್ರೊಸೆಸಿಂಗ್ ಹೆಂಗಂದ್ರೆ ಲೈಟ್ ಇಕ್ಕಲು ಫೀಡ್ ಕೊಡಲು ವಾಟರ್ ಜಸ್ಟ್ ವಾಟರ್ ಕೊಡ್ತೇವೆ 3 days ಬಾದ್ ಏನದ ಅಂದ್ರೆ ವಾಟರ್ 6 days ಬಾದು 10 ಗ್ರಾಮ್ ಫೀಡ್ ಲೈಟ್ ಕೊಡಲ್ಲ ಅವಾಗ 10 ಗ್ರಾಮ್ ಮತ್ತೊಂದು 3 ದಿನ ಆಯ್ತು 15 ಗ್ರಾಮ್ 20 ಗ್ರಾಮ್ 30 ಗ್ರಾಮ್ ಹಿಂಗ್ ಬಳಸ್ಕೊತ ಹೋಯ್ತು 1 ತಿಂಗಳ 100 ಗ್ರಾಮ್ ಬರ್ತರ್ತೇವೆ ಅದು ಅವಾಗ ಬಾಡಿ ವೇಟ್ ಆಗಿಂದ ಎಲ್ಲ ಫೆದರ್ಸ್ ಉಳ್ಳೆ ಮತ್ತೆ ಹೊಸ ಫೆದರ್ ಜವಾನ್ ಆಗಿನ ಗಪ್ಲೆ ಆಯ್ತದ ಮತ್ತದು ನ್ಯೂ ಫೆದರ್ಸ್ ಬರ್ತಾವ ಮತ್ತ ಅದ್ರ ಬಾದ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು
ಸೊ ಇವಾಗ ಎಷ್ಟು ಒಂದು ವರ್ಷದ ಇದು 100 ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಸರ್. Complete ಈಗ ತೆಗಿಯೋದದ ಮಾರ್ಕೆಟ್ದಾಗ ರೇಟ್ ಅದ, ಈಗ ತೆಗಿಯಕದ ಅನ್ಕೋರಿ ಮತ್ತೆ ಬಿ ಪ್ರೊಡಕ್ಷನ್ ಹೊಂಟದು ಇರ್ಲಂತ ಇಕ್ಕಿದೆ. ಸರಿ ತೆಗೆ ಹೊತ್ತಿಗೆ ಎಷ್ಟು ಕೊಂಡು ತೆಗಿತೀರಿ? ಈಗ 80 rupees per kg ಅದ ರೀ. 80 rupees per kg. ಇದು 1.6 ವೇಟ್ ಇರ್ತದೆ. 80 + 40 120 130 ತನಕ ಹೋಯ್ತದ ರೀ. ನಿಮ್ದು ನೆಕ್ಸ್ಟ್ ತರ ಚಿಕ್ಸ್ಗೆ ಇದು ಮಾರಿ ಕವರ್ ಆಯ್ತು ಸರ್, ಕವರ್ ಆಯ್ತು 130-40 rupees ಕೈಯದ ಹಾಕ್ಬೇಕಾಗ್ತದೆ. ಕವರ್ ಆಯ್ತು ಸರ್. ಡೈಲಿ ವೆಹಿಕಲ್ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ? ಹಾಂ ಸರ್, ಡೈಲಿ ಅವರು ಅಂದ್ರೆ ಅವ್ರಿಗೆ ನಾವು ಲೋಡಿಂಗ್ ಅದನ್ನ ಏನು ಮಾಡ್ಕೊಡಲ್ಲ, ಅವರೇ ಬರ್ತಾರು, ಪಲ್ಟಿ ಹೊಡಿತಾರು, ತುಂಬ್ಕೊಂಡು ಹೋಯ್ತಾರೆ. ಬಿಲ್ ಪೈಲೆ ಆಯ್ತದು, ಅದ್ರ ಬಾದ್ ತತ್ತಿ ಕೊಡ್ತೇವೆ ಅವ್ರಿಗೆ. ಪೇಮೆಂಟ್ ಮೊದಲು ಆಗ್ಬೇಕು? ಹಾಂ, ಮೊದಲು ಪೇಮೆಂಟ್ ಆಗಿನ ಬಾದೆ ಅವ್ರಿಗೆ ತತ್ತಿ ಕೊಡೋದು. ಕಾರಣ ಏನು ಸರ್? ಹಂಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಸರ್, ಉದ್ರಿ ಇಲ್ಲ ಇದ್ರಾಗ. ಎಲ್ಲರ ನೀವೇ? ಇಲ್ಲ, ಎಲ್ಲರದೇ. ಪೋಲ್ಟ್ರಿ ಎಷ್ಟು ಬಿ ಅದ, ಪೋಲ್ಟ್ರಿದ ಬಾಯ್ಲರ್ ಬಿಟ್ರಿ ಲೇಯರ್ ಫಾರ್ಮ್ದ ಪೈಲೆ ದುಡ್ಡು ಕಟ್ಟಬೇಕು, ನಿಮ್ಗೆ ಏಟ್ ಮಾಲ್ ಬೇಕು, ಬರ್ದಿನ ಬಾದ್ ಚಿಟ್ಟಿ ಅರ್ದಿನ ಬಾದೆ ಅವ್ರಿಗೆ ತತ್ತಿ ಕೊಡೋದು ನಾವು. ಸರ್ ಒಂದಿನ ಅವ್ರು ಬರ್ಲಿಲ್ಲ ಅನ್ಕೋರಿ, ನಮ್ದು ಅಗ್ರಿಮೆಂಟ್ ಇರ್ತದೆ ಸರ್ ಅವ್ರ ಸರಿಗೆ. ಅಚ್ಚಾ ನಿಮಗೆ 7 ದಿನದಾಗ ಸೋಮವಾರ ಅದ ಅಂದ್ರೆ ಸೋಮವಾರೇ ಬರ್ಬೇಕು. ಇನ್ ಕೇಸ್ 1-2 ದಿವಸ ಹತ್ತಾಯ್ತದ ಏನಾಗಲ್ಲ, ಏನಾಗಲ್ಲ. ಇದ್ರ ಲೈಫ್ 21 ಡೇಸ್ ಇರ್ತದೆ. ಅಚ್ಚಾ, ಈಗ ಅವರು ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅವ್ರು ತಗೊಂಡು ಹೋಗಿ ಅವ್ರ ಮಾಲ್ ಅವ್ರು ಒಯ್ಯೋರಿ ರೀ. ಅಚ್ಚಾ, ಅವ್ರಿಗೆ ಮಾರ್ಕೆಟ್ ಅದ ಇಲ್ಲ, ನಮಗ್ ಸಂಬಂಧ ಇಲ್ಲ. ಅದು ಮಾರ್ತದೋ ಇಕ್ಕೋತಾರ ಅವ್ರಿಗೆ ನಮಗ್ ಸಂಬಂಧ ಇಲ್ಲ. ನೀವು ನಮ್ಮ ಒಂದ್ ಪೈಕಿ ಅಗ್ರಿಮೆಂಟ್ ಮಾಡಿರಿ, ನನಗೆ ದಿವಸ 5000 ಅಂಡಿ ಬೇಕು, 10,000 ಅಂಡಿ ಬೇಕಂದ್ರೆ ಆ ಪ್ರಕಾರ ನಿಮ್ಮ ಹೆಸರು ಮೇಲೆ ಬಾಜಿ ಇಕ್ಕೋರಿ ನಾವು. ಮತ್ ಮಾರ್ಕೆಟ್ ನಂಬಲ್ಲಿ ಹೆಂಗದ ರೀ, ಯಾವತ್ತಿನ ದಿವಸ ಅದ ಅವತ್ತಿಂದ ರೇಟ್ ಬರ್ದಿಕ್ತೇವೆ. ಸರ್ ಇದು ವೀಕ್ಲಿ ಒಂದ್ಸಲ ರೇಟ್ ಚೇಂಜ್ ಆಗ್ತದೆ ಸರ್? ಪರ್ ಡೇ 3 ಟೈಮ್ ರೇಟ್ ಬರ್ತದ್ರಿ. ನಾವು NECC ಮೇಲೆ ನಡಿತೇವೆ. NECC ಏನ್ ಡಿಕ್ಲೇರ್ ಮಾಡ್ತದೋ ಅದ್ರ ಮೇಲೆ ಒಂದು 5 ಪೈಸಾ ತಗೊಂಡು ನಾವು ಕೊಡ್ತೇವೆ. ಡೈಲಿ ನಿಮ್ಗೆ ಡೈಲಿ ಮೆಸೇಜ್ ಬರ್ತದ್ರಿ. ಪೈಲೆ ಫೋನಿಂದ ಬರ್ತಿತ್ತು 25 years ಬ್ಯಾಕು. ಫೋನ್ ಹಚ್ಚಿ ಕೇಳ್ತಿದ್ವಿ ಇವತ್ತು ಏನ್ ರೇಟ್ ಬಂದದಂತ. ಎಲ್ಲರೂ ನ್ಯೂಸ್ ಪೇಪರ್ದಾಗ ಬರ್ತಿತ್ತು ಒಂದು ತತ್ತೆ ರೇಟ್ ಅಂತ ಸಪ್ರೇಟು. ಈಗೆಲ್ಲ ಮೊಬೈಲ್ ಆಗಿ ಮೊಬೈಲ್ದಾಗೆ ನೋಡೋದು. ಸರ್ ಇನ್ನೊಂದು, ಪ್ರತಿಯೊಂದು ಪೋಲ್ಟ್ರಿ ಫಾರಮ್ದಾಗೆ ಅಂತ ಸ್ಮೆಲ್ ಬರೋದು ಮತ್ತು ನೊಣಗಳದು ಇರೋದು ಇಲ್ಲ, ಆ ಥರ ಇಲ್ಲ, ಕಾರಣ ಏನು ಸರ್? ಎಕ್ಸಾಂಪಲ್ ಇವು ಫ್ಲೈ ಸರ್, ಇವು ನಮ್ದು ಏನವ ಇವು ಸ್ಪೈಡರ್ಸ್. ನನ್ನ ಬಳಿ ನಮ್ಮ ಲೇಬರಿಗೆ ರೀ ನಾ ಆಕ್ಚುಯಲ್ ಕ್ಲೀನಿಂಗ್ ಮಾಡ್ಲಕ್ ಹಚ್ಚಲ್ಲ. ನಂಬಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ನಾ ಕಲ್ತಿಂತಲ್ಲಿ ಭಾಳ ಮಂದಿ ಅಂತ ಲೇಬರಿಗೆ ಕೂಡ್ಸೋದಪ್ಲೆ ಕ್ಲೀನ್ ಇರಬೇಕು, ಶೆಡ್ ಕ್ಲೀನ್ ಕಾಣಿಸ್ಬೇಕು. ನೀವು ಕ್ಲೀನ್ ಇಕ್ರಿ ಕಳಗು ಮ್ಯಾಲ ಜೋರತ್ತಿಲ್ಲ ಸರ್. ಮತ್ತು ಇವು ಫ್ಲೈಗಳಿಗೆ ಹೆಂಗದ ರೀ, ನೀವು ಇಲ್ಲಿ ಸ್ಪ್ರೇ ಮಾಡ್ದಿರಿ ಒಲ್ಲೋಗಿ ಕೂಡ್ತಾವ, ಒಲ್ಲಿ ಸ್ಪ್ರೇ ಮಾಡ್ದಿರಿ ಒಲ್ಲೋಗಿ ಕೂಡ್ತಾವ. ನಮ್ ದಿಮಾಗ್ ನಿನ್ನ ಈ ಸ್ಪೈಡರ್ ತೆಗಿಲಕ್ ಹಚ್ಚಲ್ಲ ರೀ. ಜಸ್ಟ್ ಅರ್ಲಿ ಮಾರ್ನಿಂಗ್ ಇವತ್ತು ಆದ್ರೂ ಅದಕ್ಕೆ ಮೆತ್ಕೋತ, ಅದು ಮೆತ್ಕೋತ ಈ ಸ್ಪೈಡರ್ ಅದಕ್ಕೆ ತಿಂತು. ಸರ್ ಟೆಕ್ನಿಕ್ ನಂದು ಯಾವ ಬಿ ಫಾರ್ಮರ್ ಸರ, ನಾವು ಫಾರ್ಮರಿಗೆ ಇದು ಒಂದೇ ಹೇಳೋದು, ನಿಮ್ ಜಾಳಿ ಕಟ್ಟಿನ ಜಾಳಿ ತೆಗಿಬಾರ್ದು. ಅದ್ರ ನೀನ್ ಡಿಸೀಸ್ ಬರ್ತದು, ಬಿಮಾರಿ ಬರ್ತದು. 25 years ನಾ ಎಕ್ಸ್ಪೀರಿಯನ್ಸ್ ಇದ್ದ, ನಾ ಎಂದು ಎಕ್ಸ್ಪೀರಿಯನ್ಸ್ ನಾ ಮೇಂಟೈನ್ ಮಾಡೋದು. ಸರ್ ನಿಮ್ಮಲ್ಲಿ ಬಂದು ನೀವು ಟ್ರೈನಿಂಗ್ ತಗೊಂಡಿದೆ ಅಂದಿರಲ್ಲ, ಆ ಥರ ನಿಮ್ಮಲ್ಲಿ ಬಂದು ಯಾರಾದರೂ ಟ್ರೈನಿಂಗ್ ತಗೊಂಡ್ರೆ ಕೊಡ್ಬೋದು? ಕೊಡ್ತೇವೆ ಸರ್, ಕೊಡ್ತೇವೆ. ಯಾರಾಗಾರ ಇಂಟ್ರೆಸ್ಟ್ ಯಾರ ಫ್ರೀ ಆಫ್ ಕಾಸ್ಟ್ ಸರ್, ದುಡ್ಡು ಅದನ್ನ ತಗೊಂಬಲ್ಲು ಅವ್ರದವ್ರು ಊಟದ ಮ್ಯಾನೇಜ್ಮೆಂಟ್ ಅದನ್ನ ಮಾಡ್ಕೋಬೇಕು. ನಮ್ಮಲ್ಲಿ ಬ್ರೂಡಿಂಗ್ ಟೈಮ್ ಕಂಟಿನ್ಯೂ ಬ್ರೂಡಿಂಗ್ ಆಯ್ತಾ ಇರ್ತಾವ. ಅವ್ರು ಬಂದ್ರೆ ಅವ್ರಿಗೆ ಕಲಿಸ್ತೇವೆ ಸರ್. ನಿನ್ನೆ ಹೋಯ್ತು ಸರ್ ಮಾಲೆಲ್ಲ, ಇವತ್ತು ಉಳ್ದವ ಅನ್ಕೋರಿ. ನೀನು ಪೂರ್ತಿ ಫುಲ್ ಇತ್ತಿದ್ರು, ಮತ್ತೆ ಇವತ್ತು ಮಧ್ಯಾಹ್ನ ಹೇಳಿ ಈಗ ಕಲೆಕ್ಟ್ ಮಾಡ್ತೇವೆ ಎಲ್ಲ. ಇವಾಗ ಆಯ್ತು ಸರ್, 12 ಬಜೆ 5 ಲಕ್ಷ ಚಾಲು ಮಾಡ್ತೇವೆ ರೀ.